ಬೆಂಗಳೂರಿನ ಅತಿ ದೊಡ್ಡ ಪ್ರಾಪರ್ಟಿ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ನಿನ್ನೆಯಿಂದ ಆರಂಭ ಆಗಿದೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ದಿನಪತ್ರಿಕೆ ಆಯೋಜಿಸಿರುವಂಥ ಈ ಎಕ್ಸ್ಪೋಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನಿಮ್ಮ ಕನಸಿನ ಮನೆ, ಫ್ಲಾಟು, ವಿಲ್ಲಾ ಅಥವಾ ಫಾರ್ಮ್ಲ್ಯಾಂಡ್ ಖರೀದಿ ಮಾಡೋದಕ್ಕೆ ಮತ್ತು ಆಕರ್ಷಕ ಆಫರ್ಗಳನ್ನು ಪಡೆಯೋದಕ್ಕೆ ಉತ್ತಮ ಅವಕಾಶ ಇದು. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಯೋಜಿಸಿರೋ ಈ ಎಕ್ಸ್ಪೋದಲ್ಲಿ ಬೆಂಗಳೂರಿನ ಹೆಸರಾಂತ ಬಿಲ್ಡರ್ಗಳು, ಡೆವಲಪರ್ಗಳು ಒಂದೇ ವೇದಿಕೆಯಲ್ಲಿದ್ದಾರೆ. ಇವತ್ತು 2ನೇ ದಿನ, ನಾಳೆವರೆಗೂ ಕೂಡ ಎಕ್ಸ್ಪೋ ನಡೆಯುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಪರ್ವ ಗ್ರೂಪ್, DS ಮ್ಯಾಕ್ಸ್, SHR ಸೇರಿ ಹಲವು ಹೆಸರಾಂತ ಪ್ರಾಪರ್ಟಿ ಕಂಪನಿಗಳು ಎಕ್ಸ್ಪೋದಲ್ಲಿ ಭಾಗಿಯಾಗಿದೆ. ಜೊತೆಗೆ ಗ್ರಾಹಕರಿಗೆ ಸುಲಭವಾಗಿ ಬ್ಯಾಂಕಿಂಗ್ ಮತ್ತು ಗೃಹ ಸಾಲ ಸೌಲಭ್ಯ ದೊರೆಯುವಂತೆ SBI, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್ ಕೂಡ ಭಾಗಿಯಾಗಿದೆ. ಈ ಬೃಹತ್ ಪ್ರಾಪರ್ಟಿ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋದಲ್ಲಿ 50ಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ. 25ಕ್ಕೂ ಹೆಚ್ಚು ಲೈಫ್ ಸ್ಟೈಲ್ ಮಳಿಗೆಗಳು ಭಾಗಿಯಾಗಿದ್ದಾವೆ. ಈ ಎಕ್ಸ್ಪೋದಲ್ಲಿ ಸಿಗುವಂಥ ಸೈಟು, ಫ್ಲ್ಯಾಟು, ವಿಲ್ಲಾಗಳನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಸೈಟು, ಮನೆ ಇಷ್ಟು ಕಡಿಮೆ ಬೆಲೆಗೆ ಮತ್ತೆಲ್ಲೂ ಕೂಡ ಸಿಗೋದಿಲ್ಲ. ವೀಕೆಂಡ್ ಆಗಿರೋದ್ರಿಂದ ಜನರ ಪ್ರತಿಕ್ರಿಯೆ ಉತ್ತಮವಾಗಿದೆ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಪ್ರಾಪರ್ಟಿ ಹುಡುಕ್ಬೇಕಂದ್ರೆ ಎಲ್ಲ ಕಡೆ ಹೋಗಿ ಹುಡುಕ್ಬೇಕಾಗತ್ತೆ. ಇಲ್ಲಿ ನೀವು ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಯೋಜನೆ ಮಾಡಿರುವಂಥ ಪ್ರಾಪರ್ಟಿ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಬಂದರೆ ಒಂದೇ ಸೂರಿನಡಿ, ಲೈಕ್ ಫಾರ್ಮ್ ಲ್ಯಾಂಡ್ ಬೇಕಾ, BMRD ಅಪ್ರೂವ್ಡ್ ಬೇಕಾ, ಇಲ್ಲ ಬೇರೆ ಥರದ್ದು ಯಾವುದೇ ಪ್ರಾಪರ್ಟಿ ನಿಮ್ಮ ಸ್ಪೆಸಿಫಿಕೇಶನ್ ಜಾಗದಲ್ಲಿ ಬೇಕಂದರೆ ಒಂದೇ ಸೂರಿನಡಿ ನೀವು ಸೆಲೆಕ್ಷನ್ ಮಾಡ್ಬೋದು. ಆ್ಯಂಡ್ ನೀವು ಸೆಲೆಕ್ಷನ್ ಮಾಡಾದ ನಂತರ ಇಲ್ಲೇ ಹೆಸರಾದಂಥ ಬ್ಯಾಂಕ್ಗಳಿದ್ದಾವೆ, ನ್ಯಾಷನಲೈಸ್ ಬ್ಯಾಂಕ್ಗಳಿದ್ದಾವೆ. ಅಲ್ಲಿ ನಿಮ್ಮದು ಲೋನ್ ಪ್ರೊಸೆಸಿಂಗ್ ಎಲ್ಲ ತಿಳ್ಕೊಂಡ್ಬಿಟ್ಟು ಅಟ್ ಒನ್ ಪಾಯಿಂಟ್ ಯು ಕ್ಯಾನ್ ಟೇಕ್ ದಿ ಡಿಸಿಷನ್. ಪ್ರಾಪರ್ಟಿ ಅನ್ನೋದು ಪ್ರತಿಯೊಬ್ಬರಿಗೂ ಬೆಂಗಳೂರು ಸುತ್ತಮುತ್ತ ಒಂದು ಪ್ರಾಪರ್ಟಿ ತೊಗೊಬೇಕನ್ನೋ ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಹೈ ಲೆವೆಲ್ ಪೀಪಲ್ ಹೋಗಿ ಅದೊಂದು ದೊಡ್ಡ ಕನಸು. ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ, ಪ್ರಾಪರ್ಟಿನ ಸರ್ಚ್ ಮಾಡೋದು ಇಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಇವತ್ತಿನ ದಿವಸ ನೀವು ಏಷ್ಯಾನೆಟ್, ಸುವರ್ಣ ನ್ಯೂಸ್ ಅವರು ಮತ್ತು ಕನ್ನಡಪ್ರಭದವರು ಸೇರಿ ನಡೆಸಿರ್ತಕ್ಕಂಥ ಈ ಒಂದು ಇದರಲ್ಲಿ ಎಲ್ಲ ಥರ ಪ್ರಾಪರ್ಟೀಸ್ ಇದೆ. ಇವನ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಇದೆ, ಕಮರ್ಷಿಯಲ್ ಇದೆ, ಫಾರ್ಮ್ ಲ್ಯಾಂಡ್ಸ್ ಇದೆ. ಇದು ಜನರಿಗೆ ಒಂದು ಹೆಚ್ಚಿಗೆ ಅವಕಾಶನ, ಒಂದೇ ಸೂರಿನಲ್ಲಿ ಎಲ್ಲ ಪ್ರಾಪರ್ಟಿನೂ ಒಂದು ಸೆಲೆಕ್ಟ್ ಮಾಡುವಂಥ ಒಂದು ಅವಕಾಶನ ಸುವರ್ಣ ನ್ಯೂಸ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ಜನರಿಗೆ ತುಂಬ ಅನುಕೂಲನೂ ಆಗುತ್ತೆ. ಭಾಳ ಚೆನ್ನಾಗಿ ಕೂಡ ಇದೆ. ಮೊದಲನೇ ಸಾರಿ ಮಾಡಿದ್ರು ಸುವರ್ಣ ನ್ಯೂಸಿಂದ, ಬಟ್ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ ಕೂಡ. ಇದರಿಂದ ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ಬಿಲ್ಡರ್ಸ್ಗೆ ಬ್ಯಾಂಕ್ ಲೋನ್ಸ್ ಇರ್ಬೋದು, ಪ್ರತಿಯೊಂದು ಯಾವುದೇ ರೀತಿಯಿಂದ ಒಂದು ಟಚ್ಚಲ್ಲಿ ಎಲ್ಲ ಕೆಲಸ ಆಗೋ ಥರ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಜಾಬ್ ಮೇಡಮ್. ಇದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಸುವರ್ಣ ನ್ಯೂಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕೆಂದರೆ ಎಲ್ಲ ಜನಗಳು ಬಂದು ಇಲ್ಲಿ ನಿಮಗೆ ಬೇಕಾದಂಥ ಸೈಟ್ಸ್ ಆಗ್ಬೋದು, ಫಾರ್ಮ್ ಲ್ಯಾಂಡ್ಸ್ ಆಗ್ಬೋದು, ಅಪಾರ್ಟ್ಮೆಂಟ್ಸ್ ಆಗ್ಬೋದು, ಪ್ರತಿಯೊಂದು ಬಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಸುವರ್ಣ ನ್ಯೂಸ್. BDA ಬಂದು ಎಲ್ಲ ವರ್ಗದ ಜನಕ್ಕೆ, ಅಂದರೆ 2 BHK, 3 BHK ಮತ್ತು 1 BHK ಫ್ಲಾಟ್ಸ್ನ ನಾವು ಬ್ಯಾಂಗ್ಳೂರ್ ಪೀಪಲ್ಸ್ಗೆ ಅಥವಾ ಕರ್ನಾಟಕ ಪೀಪಲ್ಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. 1 BHK ಪ್ರಾಪರ್ಟಿ ಪ್ರೈಸ್ ಬಂದು 14 ಲಕ್ಷ ವೆರಿ ಮಿನಿಮಲ್ ಪ್ರೈಸಲ್ಲಿ ವಿ ಆರ್ ಸೆಲ್ಲಿಂಗ್ ಅವರ್ ಫ್ಲಾಟ್ಸ್. ಮತ್ತೊಂದು ಕೊಮ್ಮಘಟ್ಟ ಅಂತ ಪ್ರಾಪರ್ಟಿ ಚಲಘಟ್ಟ ಮೆಟ್ರೋಯಿಂದ ಜಸ್ಟ್ 1.2 ಕಿಲೋಮೀಟರ್ ದೂರದಲ್ಲಿದೆ. ಆ ಪ್ರಾಪರ್ಟಿ 65 ಲಕ್ಷಕ್ಕೆ 3 BHK 1300 ಸ್ಕ್ವೇರ್ ಫೀಟ್ ಕೊಡ್ತಾ ಇದೀವಿ. ವೈಟ್ ಫೀಲ್ಡ್ ಅಲ್ಲಿ ಕೂಡ ನಮ್ಮ ಪ್ರಾಜೆಕ್ಟ್ ಇದೆ. ಕಣಿಮಿಣಿಕೆ 1500 ಸ್ಕ್ವೇರ್ ಫೀಟ್ ವೆರಿ ಸ್ಪೇಷಿಯಸ್ ಹೋಮ್ ಜಸ್ಟ್ ಫಾರ್ 64 lakh ವಿ ಆರ್ ಸೆಲ್ಲಿಂಗ್. ಅದಲ್ಲದೆ ನಮ್ಮ ಪ್ರಾಪರ್ಟಿ ಕೊಮ್ಮಘಟ್ಟ ಬಗ್ಗೆ ಹೇಳಬೇಕು ಅಂದ್ರೆ, ನೈಸ್ ರೋಡ್ ಇಂದ ಆಗ್ಲಿ, ಬ್ಯಾಂಗ್ಳೂರ್ ಮೈಸೂರು ಹೈವೇ ಇಂದ ಆಗ್ಲಿ, ಚಲಘಟ್ಟ ಮೆಟ್ರೋ ಇಂದ ಆಗ್ಲಿ ಜಸ್ಟ್ 1 ಕಿಲೋಮೀಟರ್ ಫಾರ್ ಅಲ್ಲಿ ಇದೆ. 2 to 3 minutes. ಈಗ ಮಾಗಡಿ ಡಬಲ್ ರೋಡ್ ಓಪನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಪ್ ಟು 80 feet ರೋಡ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ನ ಬಂದು ತಲುಪ್ತೀರಿ. ಆಲ್ಮೋಸ್ಟ್ 70% ವಿ ಆಲ್ರೆಡಿ ಸೋಲ್ಡ್ ದ ಪ್ರಾಜೆಕ್ಟ್. ಕೊಮ್ಮಘಟ್ಟದಲ್ಲಿ ಫೇಸ್ 1, 2, 3 ಅಂತ 3 ಟೈಪ್ಸ್ ಆಫ್ ಫ್ಲಾಟ್ಸ್ ಇದೆ. ಕಣಿಮಿಣಿಕೆಯಲ್ಲಿ 3 BHK 64 ಲಕ್ಷ ಇದೆ. ಇದನ್ನ ಬಿಟ್ಟು ವೈಟ್ ಫೀಲ್ಡ್ ಅಲ್ಲಿ ನಮ್ದು ಹೊಸ ಪ್ರಾಜೆಕ್ಟ್ ಲಾಂಚ್ ಆಗಿದೆ. 1 BHK ಕೇವಲ 50 ಲಕ್ಷದಲ್ಲಿ ಕೊಡ್ತಾ ಇದೀವಿ. ಇಟ್ಸ್ ಎ ವೆರಿ ಪ್ರೀಮಿಯಂ ಫ್ಲಾಟ್ಸ್. ಅಂಡ್ ದೆನ್ 3 BHK 1,44 ಲಕ್ಷಕ್ಕೆ ನಾವು ಪಬ್ಲಿಕ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ತೂಗರಲ್ಲಿ ಬರ್ತಾ ಇದೆ. ಜೊತೆಗೆ ಇವಾಗ ರಿಯಲ್ ಎಸ್ಟೇಟ್ ಅಂದ್ರೆ ಓನ್ಲಿ ಬ್ಯಾಂಗ್ಳೂರ್ ಅಷ್ಟೇ ಇಲ್ಲ, ಇಲ್ಲಿ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ ಆಚೆ ಕಡೆ ಯಾವ ಥರ ಇದೆ, ಪ್ರೈಸಸ್ ಯಾವ ಥರ ಇದೆ, ಮತ್ತು ಡಾಕ್ಯುಮೆಂಟೇಷನ್ ಏನು, ಅಪ್ರೂವಲ್ಸ್ ಏನು, ಈ ಥರ ಜನಗಳಿಗೆ ಎನ್ಕ್ವೈರೀಸ್ ಏನು ಕೇಳ್ಕೊಂಬರ್ತಾರೆ. ನಾವು ಪ್ರಾಪರ್ ಆದ ಗೈಡೆನ್ಸ್ ಅವ್ರಿಗೆ ಕೊಡ್ತೀವಿ. ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಏನು, ಅವರು ಲೋನ್ ಯಾವ ಥರ ಹೋಗ್ತಾರೆ ಏನು, ಕಂಪ್ಲೀಟ್ ನಾವು ಪ್ರೊಫೆಷನಲ್ ಸರ್ವಿಸ್ನ ಕೊಡ್ತೀವಿ. ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಇಲ್ಲಿ ನಾವು ಕೂಡ VC ಗ್ಯಾಲಕ್ಸಿ ಅಂತ ಒಂದು ಮೆಗಾ ಪ್ರೀಮಿಯಂ ಟೌನ್ ಪ್ಲಾನಿಂಗ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ನಮಗೆ ಜನಸಾಮಾನ್ಯರು, ಎಲ್ಲ ರೀತಿಯ ಜನಸಾಮಾನ್ಯರು, ಅದು IT ಎಂಪ್ಲಾಯ್ಸ್ ಇರ್ಬೋದು, ರಿಟೈರ್ಡ್ ಆಫೀಸರ್ಸ್ ಇರ್ಬೋದು, ಮತ್ತು ಎಲ್ಲ ವರ್ಗದ ಜನ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರ್ ಔಟ್ಸೈಡ್ ಕೂಡ, ಮೈಸೂರು ಔಟ್ಸೈಡ್ ಕೂಡ ನಮಗೆ ಒಂದು ಪ್ರಾಪರ್ಟಿ ಬೇಕು, ರೆಸಾರ್ಟ್ ಫೀಲ್ ಆಗುವಂಥ ಒಂದು ಪ್ರಾಪರ್ಟಿ ಬೇಕು ಅಂತ ಹೇಳ್ತಾ ನಮಗೆ ಎನ್ಕ್ವೈರೀಸ್ ಬರ್ತಾ ಇದೆ.
ಆಲ್ರೆಡಿ ನಮಗೆ ಸುಮಾರು ಒಂದು ಯೂನಿಟ್ಸ್ಗಳು ಸೇಲ್ ಆಗಿದೆ. ಜೊತೆಗೆ ನಾವು ಲೇಔಟ್ ಒಳಗಡೆ 1 ಲಕ್ಷ ಸ್ಕ್ವೇರ್ ಫೀಟಲ್ಲಿ ಮಾಲ್ ನಿರ್ಮಾಣ ಮಾಡ್ತಾ ಇದ್ದೀವಿ. NH 275 ಅಟ್ಯಾಚ್ ಆಗಿದೆ. ಎಲ್ಲ ಟೂರಿಸಂ ಪ್ಲೇಸಸ್ಗೆ ನಿಯರ್ ಬೈ ಇದೆ. ಈ ರೀತಿ ನಾವು ಕಸ್ಟಮರ್ಸ್ಗೆ ಪ್ರೋಸೆಸ್ ಬಗ್ಗೆ ಎಲ್ಲ ಎನ್ಕ್ವೈರಿ ಏನು ಬರ್ತಾ ಇದೆ ಎಲ್ಲ ನಾವು ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಡೆವಲಪರ್ಸ್ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ. ಸೊ ವಿ ಹ್ಯಾವ್ ಟೈಡ್ ಅಪ್ ವಿತ್ ದೆಮ್. ಸೊ ಹಂಗಾಗಿ ಬೆಂಗಳೂರಲ್ಲಿ ಕೂಡ ನಿಮ್ಗೆ ಎಲ್ಲಾ ತರ ಪ್ರಾಪರ್ಟೀಸ್ ಸಿಗುತ್ತೆ. ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ವಿಲಾಸ್ ಆಗಿರ್ಬೋದು, ಅಥವಾ ಲಕ್ಸುರಿ ಏನ ಬೇಕಾದ್ರೂ ನಮ್ಮ ಕಡೆ ಸಿಗುತ್ತೆ. ಅಂಡ್ ವಿ ಹ್ಯಾವ್ ಕಂಪ್ಲೀಟ್ ಸೊಲ್ಯೂಷನ್, ಪ್ರಾಪರ್ಟಿ ಸೊಲ್ಯೂಷನ್, ಫಿನಾನ್ಸ್ ಟೀಮ್ ಇಂದ ಹಿಡಿದು ಅಸಿಸ್ಟೆನ್ಸ್ ಆಗಿರ್ಬೋದು, ಪ್ರತಿಯೊಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕಡೆ ಸಿಗುತ್ತೆ. ಸೊ ಇವಾಗ ನಾವು ಬೆಂಗಳೂರಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಆಗಿದ್ದೀವಿ. ಸೊ 3-4 years ಇಂದ ವಿ ಆರ್ ಇನ್ ದುಬೈ. ಸೊ ಈಗ ನಾವು ಈ ವರ್ಷ ಬೆಂಗಳೂರಲ್ಲಿ ಕೂಡ ನಾವು ಎಕ್ಸ್ಪ್ಯಾಂಡ್ ಆಗಿದ್ದೀವಿ. ಸೊ ದಯವಿಟ್ಟು ನೀವು ಅಪಾರ್ಟ್ಮೆಂಟ್ಸ್ ಆಮೇಲೆ ಲಕ್ಸುರಿ ವಿಲ್ಲಾಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ. ಪ್ರಾಪರ್ಟೀಸ್ ತಗೋಬಹುದು ಅನ್ನೋದನ್ನ ನಾವು ನಿಮ್ಗೆ ಹೇಗೆ ತಗೋಬಹುದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಪರ್ವದವರು ಸುವರ್ಣ ನ್ಯೂಸ್ ಅವ್ರ ಜೊತೆ ಸೇರಿ ಇದೊಂದು ಈವೆಂಟ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಿಮಗೆ ಇದು ದುಬೈಲಿ ಪ್ರಾಪರ್ಟೀಸ್ ತಗೊಳ್ಳೋದ್ರಿಂದ ಏನು ಆಪರ್ಚುನಿಟಿ ಇದೆ, ನಿಮ್ಮ ಅರ್ನಿಂಗ್ಸ್ ಏನಿದೆ, ರಿಟರ್ನ್ಸ್ ಹೇಗಿದೆ ಅನ್ನೋದನ್ನ ನಾವು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದ್ರ ಜೊತೆ ನಿಮಗೆ ಪ್ರಾಪರ್ಟೀಸ್ನ ಬೈ ಮಾಡೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಆಪರ್ಚುನಿಟಿ ಕೊಡ್ತೀವಿ ನಾವು ನಿಮಗೆ. Educate people over here in Bangalore and even in India. Like, lots of misunderstanding is there. Like when the war happened and, when things were going wrong, people lost the confidence. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.